ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ದಿ. ಇವತ್ತು ನಾನು ಒಬ್ಬಟ್ಟು ಮಾಡ್ದಿರೋ ಒಬ್ಬಟ್ಟು ಸಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೀವು ಇದೊಂದು ಐಟಮ್ ಸೇರಿಸಿದ್ರೆ ಒಬ್ಬಟ್ಟು ಸಾರು ಟೇಸ್ಟೇ ಇರುತ್ತೆ ನೋಡಿ. ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಮಿಕ್ಸ್ ಬೇಳೆ ತೊಗೊಂಡಿದ್ದೀನಿ, ಅಂದರೆ ತೊಗರಿಬೇಳೆ, ಮೈಸೂರು ಬೇಳೆ. ಇನ್ನೂ ಒಂದು ಚಿಕ್ಕ ಗ್ಲಾಸಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದೆರಡನ್ನೂ ಸಪ್ರೇಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟು ಕುಕ್ಕರ್ಗೆ ಹಾಕಿ 1-2 ವಿಷಲ್ ಕೂಗಿಸ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. 4-5 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, 1-2 ಒಣಗಿರೋ ಮೆಣಸಿನ್ಕಾಯಿ ಪೀಸ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಪೀಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರಿಯಲಿ ಸಾಂಬಾರು ಮಾಡಿದಾಗ ನಮ್ಮನೇಲಿ ನಿಜವಾಗ್ಲೂ ಒಬ್ಬಟ್ಟು ಮಾಡಿರೋ ಥರನೇ ಫೀಲ್ ಆಗ್ತಿತ್ತು. ಎಲ್ಲರೂ ಒಬ್ಬಟ್ಟು ಮಾಡಿದ್ದೀನಿ ಅಂತಲೇ ತಿಳ್ಕೊಂಡಿದ್ದು, ಬಟ್ ಒಬ್ಬಟ್ಟು ಮಾಡಿದ್ದೆ ಒಬ್ಬಟ್ಟು ಸಾರಿದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೆಟೊನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಅಂದರೆ ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಅದು ಬೇಯಲಿ ಅಷ್ಟರಲ್ಲಿ ನಾನು ಹುಣಸೆಹಣ್ಣು ನೆನೆಯಕ್ಕೆ ಹಾಕಿದ್ದೆ. ಅದರಲ್ಲಿ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕಿದ್ದೆ. ಆ ಹುಣಸೆಹಣ್ಣು ರಸಕ್ಕೆ 2 ಸ್ಪೂನು ಸಾಂಬಾರು ಪುಡಿ, 1 ಸ್ಪೂನು ಖಾರದ ಪುಡಿ, ಸ್ವಲ್ಪ 1-2 ಸ್ಪೂನು ಬೆಲ್ಲದ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಒಂದು ಸಣ್ಣ ಪೀಸು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನೀವು ಒಬ್ಬಟ್ಟು ಸಾರು ಟೇಸ್ಟ್ ಬರುತ್ತೆ. ನೆಕ್ಸ್ಟು 2 ಸ್ಪೂನ್ ಕಾಯಿ ತುರಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ. ನೆಕ್ಸ್ಟು ನೋಡಿ ಟೊಮೆಟೊ ಬೆಂದಿದೆಯಾ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಒಂದು ಫ್ಯೂ ಮಿನಿಟ್ಸು ಬೇಯಿಸ್ಬಿಟ್ಟು ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ರಲ್ಲ, ಆ ಬೇಳೆ ಮತ್ತು ನೀರು ಎರಡನ್ನೂ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಇವಾಗ ಅಷ್ಟೇ ಪೇಸ್ಟ್ ಮಾಡ್ಕೊಂಡ್ರಲ್ಲ ಸಾಂಬಾರು ಪೌಡ್ರು ಎಲ್ಲ ಆ್ಯಡ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಸಾರು ಮೀಡಿಯಮಲ್ಲಿ ಇರುತ್ತೆ, ತುಂಬ ತೆಳ್ಳಗೆ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಹಾಫ್ ಪ್ಲೇಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ನೆಕ್ಸ್ಟ್ ಇದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಒಂದು ರೌಂಡ್ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದು ಒಬ್ಬಟ್ಟು ಸಾರು ಮಾತ್ರ ಲೈಕ್ ಮಾಡೋರಿಗೆ ಸಡನ್ನಾಗಿ ಒಬ್ಬಟ್ಟು ಸಾರು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿರೋದು. ಬಟ್ ಹಬ್ಬದ ದಿನ ಒಬ್ಬಟ್ಟು ಸಾರು ಮಾಡಿ ಬರೀ ಒಬ್ಬಟ್ಟು ಸಾರು ಮಾತ್ರ ಇಷ್ಟ ಇರೋರು, ಸ್ವೀಟ್ ಇಷ್ಟ ಇಲ್ಲದೆ ಇರೋರು ಈ ಥರ ಕ್ವಿಕ್ಕಾಗೆ ಒಬ್ಬಟ್ಟು ಸಾರು ಮಾಡ್ಕೋಬೋದು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಫ್ರೆಂಡ್ಸ್, ತುಪ್ಪ ಆ್ಯಡ್ ಮಾಡಾದ್ಮೇಲೆ ಒಂದು ಫ್ಯೂ ಮಿನಿಟ್ಸ್ ಹಾಗೆ ಬೇಯಲಿ ನೋಡಿ. ಇದು ಒಬ್ಬಟ್ಟು ಸಾರು ರೆಡಿ ಇದೆ. ಫ್ರೆಂಡ್ಸ್, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಗೆ ಬಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.